ಎಲ್ಲರಿಗೂ ನಾಡ ಹಬ್ಬ ಮತ್ತು ದೀಪಾವಳಿಯ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿರಾಜ್ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತು ನಮ್ಮ ಕನ್ನಡ ಸಂಗಮ ಒಳಗೆ ಕರ್ನಾಟಕ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಫಂಕ್ಷನ್ ಇಟ್ಕೊಂಡಾರ. ನಾವಿರೋದು ಸೇಂಟ್ ಲೂಯಿಸ್, ಅಮೇರಿಕಾ. ಸೊ ಬನ್ರಿ ಹೆಂಗೆ ಮಾಡ್ತಾರ ಅಂತ ಹೇಳಿ ನೋಡೋಣ ಅಂತ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ಬೋದು ನಾವು ಬ್ರಹ್ಮೋತ್ಸವನ ಎಷ್ಟು ಚಂದ ಆಚರಿಸಿದ್ವಿ ಇಲ್ಲಿ ಅಂಥೇಳಿ. ಇದು ಗಾಂಧಿ ಸೆಂಟರ್, ನಮ್ಮ ಹಿಂದೂ ಟೆಂಪಲ್. ಸೇಂಟ್ ಲೂಯಿಸ್ ಚಿಕ್ಕದಾದರೂ ಚೊಕ್ಕದಾದ ಊರು. ಇದು ನಮ್ಮ ಸೇಂಟ್ ಲೂಯಿಸಲ್ಲಿರುವ ಸುಂದರವಾದ ಭವ್ಯವಾದ ಹಿಂದೂ ಟೆಂಪಲ್. ಈ ಮಹಾತ್ಮ ಗಾಂಧಿ ಸೆಂಟರ್ ಒಳಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾವೆ. ಜಾಗತೀಕರಣವಾಗುತ್ತಿರುವ ಈ ಜಗತ್ತಿನಲ್ಲಿ ನಮ್ಮ ಹಿರಿಯರು ಹೇಳಿದಂತೆ ಜೀವನದ ಪೋಷಣೆಗೆ ಅನ್ಯ ಭಾಷೆ, ಜೀವನದ ಸದ್ಗತಿಗೆ ಕನ್ನಡ ಭಾಷೆ ಎಂದು ಇಲ್ಲಿ ಬಂದಂಥ ಕನ್ನಡದ ಹಿರಿಯರೆಲ್ಲರೂ ಕನ್ನಡದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಬೇಕು ಕನ್ನಡ ಸಂಘ ಮಾಡಿದ್ದಾರೆ. ಮತ್ತು ಮಕ್ಕಳಿಗೋಸ್ಕರ ತಾಯ್ನುಡಿ ಕನ್ನಡ ಶಾಲೆ ಅಂತಲೂ ಮಾಡಿದ್ದಾರೆ. ಈ ಕನ್ನಡ ಸಂಗಮದಲ್ಲಿ ಆಗಲಿ ತಾಯ್ನುಡಿ ಶಾಲೆಯಲ್ಲಾಗಲಿ ನಾವು ಮೆಂಬರ್ಶಿಪ್ ತೊಗೊಂಡ್ರೆ ನಾವು ಕೂಡ ಭಾಗಿಯಾಗ್ಬೋದು. ಇವರೆಲ್ಲರೂ ಕಷ್ಟಪಟ್ಟು ನಮಗೋಸ್ಕರ ನಮಗೆಲ್ರಿಗೂ ಕನ್ನಡ ಬೆಳೆಸಬೇಕು, ಕನ್ನಡ ಕಲಿಬೇಕು ಅಂಥೇಳಿ ಒದಗಿಸಿಕೊಟ್ಟ ಸದಾವಕಾಶ. ಈ ಮಕ್ಕಳ ಹಾಡನ್ನು ಕೇಳ್ತಿದ್ರೆ ಎಷ್ಟು ಖುಷಿ ಅನ್ನಿಸ್ತದಲ್ರಿ. ಇವರು ತಾಯ್ನುಡಿ ಕನ್ನಡ ಶಾಲೆಯ ಮಕ್ಕಳು. ಇವರು ಸಾಟರ್ಡೆ ಸಂಡೇ ಕ್ಲಾಸಸ್ ಇರ್ತದೆ, ಆ ಕ್ಲಾಸ್ ಅಟೆಂಡ್ ಮಾಡಿ ಮಕ್ಕಳಿಗೆ ಕನ್ನಡ, ಬೇಸಿಕ್ ಕನ್ನಡ ಆಗಲಿ ಈ ಥರ ಶ್ಲೋಕ ಹಾಡುಗಳನ್ನೆಲ್ಲ ಹೇಳ್ಕೊಡ್ತಾರೆ. ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸೈಂಟ್ ಲೂಯಿಸ್ ಅಲ್ಲಿ ಹಲವರು ಕನ್ನಡ ಶಾಲೆ ಅಂತ ನಡೆಸ್ಕೊಟ್ಟಿದ್ರು. ಇದರಲ್ಲಿ ಭಾರತಿ ಅವರಾಗಲಿ, ಜ್ಯೋತಿ ಅವರಾಗಲಿ, ಅದಕ್ಕೂ ಹಿಂದೆ ಛಾಯಾ ಅವರಾಗಲಿ ಮತ್ತು ಸುಮಾರಷ್ಟು ಜನ ಈ ಕನ್ನಡದ ಅಕ್ಷರಮಾಲೆ. ಈ ಪುಟಾಣಿಗಳು ಎಷ್ಟು ಚಂದ ಮಾಡಿದ್ರಂದ್ರೆ ಡ್ಯಾನ್ಸ್. ಇವತ್ತಿನ ಫಂಕ್ಷನ್ದ ಎಲ್ಲರೂ ಗಮನ ಸೆಳೆದಿದ್ದಂದರೆ ಇದೇ ಡ್ಯಾನ್ಸ್ ಅಂತ ಹೇಳ್ಬೋದು ನಾವು. ನನ್ನದೊಂದು ಮನದಾಳದ ಮಾತು. ನಿಜ ಹೇಳಬೇಕಂದ್ರೆ ಚಿಕ್ಕದ್ನಿಂದ ನಾನು ಓದಿದ್ದು ಲೈನ್ಸ್ ಕಾನ್ವೆಂಟ್ ಸ್ಕೂಲೇ. ಬಟ್ ಅಮೇರಿಕಾ ಬಂದಮೇಲೆ ಕನ್ನಡದ ಮೇಲಿನ ಪ್ರೀತಿ, ಗೌರವ ಅತಿ ಎತ್ತರ ಮಟ್ಟಕ್ಕೆ ಹೋಗೋದಂತ ನಾ ಹೇಳಬಲ್ಲೆ. ಮಕ್ಕಳ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ. ಬಹಳ ಶ್ರಮ ಪಟ್ಟಿದ್ದಾರೆ. ದಯವಿಟ್ಟು ಈ ಮಕ್ಕಳ ನೃತ್ಯ ನಮ್ಮ ಒನಕೆ ಓಬವ್ವ ಅಂದರೆ 18ನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದಾರೆ. ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಮಧ್ಯೆ ಹನುಮಪ್ಪನ ಹೆಂಡತಿ ಅಂದರೆ ವೀರವನಿತೆ ಒನಕೆ ಓಬವ್ವನ ಧೈರ್ಯ, ಆ ವೈರಿಗಳನ್ನು ಮೆಟ್ಟಿ ನಿಂತ
ಸಾಹಸ ಈ ಒಣಕೆ ಓಬವ್ವ, ಸಾಹಸ ಒಣಕೆ ಓಬವ್ವ. ಆ ರಂಧ್ರದ ಮೂಲಕ ಶತ್ರುಗಳು ಒಬ್ಬೊಬ್ಬರನ್ನಾಗಿ ಯಾವ ಥರ ಕೊಂದ್ಲು ಅಂತ ಈ ನಮ್ಮ ಪುಟಾಣಿ ಮಕ್ಕಳು ಅದ್ಭುತವಾಗಿ ಪ್ರದರ್ಶನ ಮಾಡಿದರು. was a Karnataka power originating from the Indian subcontinent. ಕನ್ನಡ ಸಂಘಗಳು ಆ 40 ವರ್ಷ ಮುಟ್ಟಿಲ್ಲ ಆಕ್ಚುಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ದೊಡ್ಡ ದೊಡ್ಡ ಊರಿನ ಕನ್ನಡ ಸಂಘಗಳು ಕೂಡ 40 ವರ್ಷ ಆಗಿಲ್ಲ. ಸೊ ನಮ್ಮ ಸಂಗಮಕ್ಕೆ 40 ವರ್ಷ ಆಗ್ತಾ ಇದೆ ಅನ್ನೋದು ಮಹಾ ಹೆಮ್ಮೆಯ ವಿಷಯ. ಸೊ ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಲೆ ಇಲ್ಲ, ಮೈ ಹಸಿರಾಗಿದೆ. ಗಿಳಿ ಗುಡ್. ಯಾರೋ ಬಾರಿ ತಿಳ್ಕೊಂಡವರು. ಮನೆಗೆರಡು ಬಾಗಿಲು, ಬಾಗಿಲ ಮುಂದೆ ಮುಚ್ಚೆದರೆ ಹಾನಿ ಇದೇನು? ಏನದು? ಹತ್ತತ್ರ ಗೊತ್ತಿಲ್ವಾ? ಹೇಳಿ ಹೇಳಿ ಏನಂತ. ಕ್ಲೂ ಮುಖದಲ್ಲೇ ಇದೆ. ಮೂಗು ಬಾಯಿ. ಓಕೆ. ಈಗ ಮುಂದಿನ ಹಾಡು ನಾವು ಆಡಿಯನ್ಸ್ ಎದುರು ಒಂದು ಕರಿಯೋಕೆ ಮಾಡೋಣ ಅಂತ. ಹಚ್ಚೇವು ಕನ್ನಡದ ದೀಪ ಅಂತ ನೀವು ಕೇಳಿರ್ಬೋದು ಹಾಡು. ಅದು ಎಲ್ಲ ಸ್ಟಾನ್ಸ್ ರಿಪೀಟ್ ಆಗ್ತದೆ. ಆದಷ್ಟು ಜನ ಜಾಯ್ನ್ ಆಗಿ ಒಂದ್ಸಲ ಕೇಳಿಸ್ಕೊಂಡು ನಾವು ಸೆಕೆಂಡ್ ಹಾಡುವಾಗ ಯಾರಿಗಾದ್ರೂ ಹಾಡು ಬರ್ತದಾದ್ರೆ ಇಮಿಡಿಯೇಟ್ಲಿ ಜಾಯ್ನ್ ಆಗಿ ಜಸ್ಟ್ ಕಮ್ ಟು ದ ಫ್ರಂಟ್ ರೋ ಪ್ಲೀಸ್. ಇಟ್ ವಿಲ್ ಸೌಂಡ್ ನೈಸ್. ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಎಂಬ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀ ಪ್ರಸನ್ನ ಕಸ್ತೂರಿಯವರಿಗೆ ಸೆಂಟ್ ಲೂಯಿಸ್ ಕನ್ನಡ ಸಂಘ ಶ್ರೀ ನಾಟ್ಯಶಂಕರ ಹಾಗೂ ಕಲಾಯೋಗಿ ಶ್ರೀ ಪ್ರಸನ್ನ ಕಸ್ತೂರಿಯವರು ಸೇರಿರುವುದು ಬಹಳ ಸಂತಸದ ಸುದ್ದಿ. ಅವ್ರ ಕಥೆ ಆಗಲಿ, ಕುವೆಂಪು ಅವರ ಬೆರಳಿಗೆ ಕೊರಳಾಗಲಿ, ಅದು ಕನ್ನಡ ಮಾತಾಡ್ಬೇಕಾದ್ರೆ ನಮ್ಮ ಒಂಥರ ಹೃದಯ ತುಂಬ ಬರುತ್ತೆ. ದೂರದಿಂದ ನೋಡ್ಬೇಕಾದ್ರೆ ಸಂಗಮದಲ್ಲಿ ಏನು ಕಾಣಿಸಲ್ಲ, ಹತ್ರ ಬಂದು ನೋಡ್ಬೇಕು. ಎಷ್ಟು ಫ್ರೆಂಡ್ಶಿಪ್ಸ್ ಇದೆ, ಎಷ್ಟು ಆತ್ಮೀಯತೆ ಇದೆ. ನೀವು ಮಿಸ್ ಮಾಡ್ಕೊಂಡಿರೋ ಕನ್ನಡತನ, ಕನ್ನಡದ ಬಾಂಧವ್ಯ. What is written is Sangama honors Dr. Ravi Naik for his accomplishments. 23rd November 2024. Today, I have the great privilege of introducing someone who has made a mark. ಸಂಗಮದ 2023-24 ಸಾಲಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಟೆಂಟ್ ಒಳಗಡೆ ಒಬ್ರು ಮಲ್ಕೊಂಡಿದ್ದಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಕಿಲಿಮಾಂಜಾರೋ, ಎವರೆಸ್ಟ್ ಎಲ್ಲರೂ ಕೇಳ್ತಾರೆ ಯಾವ್ದು ಈಸಿ ಯಾವ್ದು ಕಷ್ಟ ಅಂತ. ಈಚ್ ಹ್ಯಾಸ್ ಇಟ್ಸ್ ಯುನೀಕ್ ಫೀಚರ್ಸ್. ಬಟ್ ನನ್ನನ್ನು ಕೇಳಿದ್ರೆ ಬೇಸ್ ಕ್ಯಾಂಪ್ ಕಷ್ಟ. ಆಲ್ದೋ ಕಿಲಿಮಾಂಜಾರೋ ಎಲಿವೇಶನ್ ಜಾಸ್ತಿ ಇದ್ರು ಬೇಸ್ ಕ್ಯಾಂಪ್ ಕಷ್ಟ. ಯಾಕಂದರೆ ಬೇಸ್ ಕ್ಯಾಂಪ್ ಹೋಗ್ಬೇಕಾದ್ರೆ ಪ್ರತಿದಿನ ನಾವು ಮತ್ತೆ ಅಪ್ ಹಿಲ್, ಒಂದೊಂದು ದಿವಸ ಅಂತೂ 2.5 hours ಕಂಟಿನ್ಯೂಸ್ ಅಪ್ ಹಿಲ್ ಹೋಗ್ತಾ ಇದ್ವಿ ಒಂದು ಊರು ರೀಚ್ ಆಗೋಕ್ಕೆ. ಒಂದು ದಿವಸ ಅಕ್ಲಮಟೈಸೇಷನ್ ಹೈಕಿಗೆ ಕಂಟಿನ್ಯೂಸ್ ಅಪ್ ಹಿಲ್, ಟು ಕಮ್ ಡೌನ್ ಇಟ್ ವಾಸ್ 2 hours. ಸೊ each has its uniqueness, but Everest is definitely longer and unique in its own way. Kilimanjaro-nalli elevation higher, facilities ತುಂಬಾ ಕಡಿಮೆ. ಅಲ್ಲಿ you have to sleep in tents, ಅಲ್ಲೇ ಅಡುಗೆ ಮಾಡಿ ಹಾಕ್ತಾರೆ ಆ ಥರ. ಇಲ್ಲಿ ನಿಮಗೆ ಟೀ ಹೌಸಸ್ ಇರುತ್ತೆ, ಸ್ವಲ್ಪ you're in a better living conditions, but everything is unique. Kilimanjaro-nalli elevation ತುಂಬಾ high, you reach about 19,000 plus feet. So, yeah, I'm happy I could do both of them. So, having seen her for the last 27 years, so she has done absolutely great this effort. It hasn't been an easy road.
ಆ್ಯಂಡ್ ಸೈನ್ಸ್ ಇಸ್ ಮೈ ಪ್ಯಾಷನ್. ಸೊ ಅದರಿಂದ ಒಂಥರ ಆರಾಮಾಗಿ 27 ವರ್ಷ ಕಳೆದೋಯ್ತು ಇಲ್ಲಿ. ಸೊ ಆ್ಯಂಡ್ ಇಟ್ ಇಸ್ ಕಟಿಂಗ್ ಏಜ್ ಸೈನ್ಸ್. So our tagline there is health for all, hunger for none, and so that is what we are aiming towards. And I won't keep you too long because the line is building there, hunger for none also. ಇಲ್ಲಿ ತುಂಬಾನೇ ಸಪೋರ್ಟ್ ಇದೆ. ಸೊ ಸಾರಿ ವಿಡಿಯೋ ಮಾಡ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುರಾಜ್ ನಾನು ಸ್ಟಾರ್ ಸಂಘರ್ಷ ಮಾಡ್ತಾ ಇದ್ದೀನಿ. ನಾವು 3 ವರ್ಷದಿಂದ ಇದ್ದೀವಿ ಇಲ್ಲಿ. ಅದೇ ಸಂಗಮ ಸುಮಾರು 2.5 ತಿಂಗಳ ಕೆಳಗೆ ಒಂದು ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ವಿ. ಥ್ಯಾಂಕ್ ಯು. You can keep it. Sure. Mention as 440. But I think it's okay. ಪಕ್ಕದ ಜನ ತಟ್ಟೆ ಕೈ ಹಾಕ್ಬೇಡಿ, ಕಟ್ಲೆ ಆಗಿದೆ ಅಂದ್ಬಿಟ್ಟು. ನಾನು ಮೂವ್ ಆದೆ ಇಲ್ಲಿ. ಇಟ್ಸ್ ಓನ್ಲಿ ಬಿನ್ 4 months. ಥ್ಯಾಂಕ್ ಯು ಸೋ ಮಚ್. ಒಂದು ಕಥಾ ಹಂದರ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಹೇಗಿದೆ ಎಲ್ಲರಲ್ಲೂ ಎಷ್ಟೊಂದು ಪ್ರತಿಭೆ ಇದೆ, ದಯವಿಟ್ಟು ಬನ್ನಿ. ನಾವು ಇಟ್ಕೊಂಡು ಬರ್ತೀವಿ. ಬಟ್ ಅದಾದ್ಮೇಲೆ ಇದೇ ಜೇಡ್ರಬಲ್ ಅಲ್ಲಿ ಸಿಕ್ಕಾಕೊಂಡು ಒಂಥರ ಹೊರಗೆ ಹೋಗೋಕ್ಕಾಗ್ದಲ್ಲಿ ಇಲ್ಲೂ ಇರೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರಿಗೂ ತುಂಬಾ ಜನ ಇದ್ದಾರೆ. ಥ್ಯಾಂಕ್ ಯು ಎವ್ರಿವನ್. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ಇದು 39ನೇ ಕನ್ನಡದ ವಾರ್ಷಿಕೋತ್ಸವ ಅಂತ ಹೇಳ್ಕೊಳ್ಳೋಕ್ಕೆ. ಜೀವನದ ಪೋಷಣೆಗೆ ಅನ್ಯ ಭಾಷೆ, ಜೀವನದ ಸದ್ಗತಿಗೆ ಕನ್ನಡ ಭಾಷೆ. ಎಲ್ಲ ಭಾಷೆಗಳನ್ನು ಆದರೆ ನಮ್ಮ ಕನ್ನಡ ಭಾಷೆಯನ್ನು ಪೂಜಿಸೋಣ. ನಿಜವಾಗ್ಲೂ ನಮ್ಮ ಕನ್ನಡ ಸಂಗಮದ ಫಂಕ್ಷನ್ ತುಂಬ ಚೆನ್ನಾಗಿ ಆಗಿದ್ದು, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಗೆ ಏನೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ರಿಗೂ ನಮ್ಮ ದೀಪಾವಳಿ ಹಬ್ಬ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಸೆಲೆಬ್ರೇಷನ್ ಇಷ್ಟ ಆಯಿತು ಅಂತ ಭಾವಿಸ್ತಾ, ನಿಮ್ಮ ಕನ್ನಡತಿಗೆ ಹರಸಿ ಹಾರೈಸಿ ತಪ್ಪಿದ್ದಲ್ಲಿ ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋನೊಂದಿಗೆ ಭೇಟಿಯಾಗೋಣ. ಟಿಲ್ ದಟ್ ಟೇಕ್ ಕೇರ್, ಬಾಯ್. ಧನ್ಯವಾದಗಳು.